ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮನೇಲೇ ಮೂಂಗ್ ದಾಲ್ ಮಾಡ್ತಾ ಇದ್ದೀನಿ. ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅಲ್ವಾ, ಪ್ಯಾಕೆಟಲ್ಲಿ ಬರುತ್ತೆ ಅಲ್ವಾ ಅದು. ಸೊ ನಾನು ಇದನ್ನು ನೆನೆ ಹಾಕಿದ್ದೆ, ನೈಟ್ ನೆನೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಇದನ್ನು ನೀಟಾಗಿ 2-3 ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಬರ್ತೀನಿ. ಇಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಇದನ್ನು ಹಾಕ್ಕೋಬೇಕು, ಅಂದರೆ ನೀಟಾಗಿ ಒರೆಸ್ಕೋಬೇಕು. ಇದರಲ್ಲಿ ನೀರು ಇರಬಾರ್ದು. ಅದಕ್ಕೆ ಇಲ್ಲೇ ಸ್ವಲ್ಪ ತಾರಕ್ಕೆ ಬಿಡ್ತೀನಿ ನಾನು, ಅದರಲ್ಲೆಲ್ಲ ನೀರೆಲ್ಲ ಹೋಗೋ ಥರ. ನಾನು ಎಷ್ಟು ತೊಗೊಂಡಿದ್ದೀನಿ, ಇದನ್ನು ಒಂದು 1/4 kg ತೊಗೊಂಡಿದ್ದೀನಿ ಅನಿಸುತ್ತೆ. ಅಂದರೆ 1/4 kg ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನು ಒಂದು ಟೈಮ್ ಇದನ್ನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ. ಸ್ವಲ್ಪ ಬೇಳೆ ತೊಗೊಂಡು ಅದು ಕರೆಕ್ಟಾಗಿ ಆಗಿತ್ತು, ಮೂಂಗ್ ದಾಲ್ ಕರೆಕ್ಟಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಜಾಸ್ತಿ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಮಗಳಿಗೆ ಇಷ್ಟ, ತಿಂತಾಳೆ ಅವಳು ಅಂತ. ಏನೋ ಒಂದು ಹೆಲ್ದಿ ಸ್ನ್ಯಾಕ್ ಕೊಡಬೇಕಲ್ವಾ. ಸೊ ಇದು ಹೆಲ್ದಿ ಅಲ್ವಾ, ಅದಕ್ಕೆ. ಬಟ್ ಆಯಿಲಲ್ಲಿ ಇದು ಮಾಡ್ತೀವಿ, ಬಟ್ ಅಷ್ಟೊಂದೇನು ಎಣ್ಣೆ ಹಿಡ್ಕೊಳ್ಳಲ್ಲ. ಸೊ ನಡೆಯುತ್ತೆ ಅಂತ ಮಾಡ್ತಾಯಿದ್ದೀನಿ. ಹೊರಗಡೆದೇನೋ ಸ್ನ್ಯಾಕ್ ಕೊಡೋ ಬದಲು ನಾನೇ ಮಾಡಿ. ಈಗ ಮೂಂಗ್ ದಾಲು ಫ್ರೈ ಮಾಡ್ಕೋಬೇಕಲ್ವ, ಸೊ ಆಯಿಲ್ ತೊಗೋತಾ ಇದ್ದೀನಿ. ಅದಕ್ಕೇನು ಜಾಸ್ತಿ ಆಯಿಲ್ ಬೇಕಾಗಲ್ಲ. ಸೊ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ತುಂಬ ಬಿಸಿ ಆಗಬೇಕದು, ಅದು ಬಿಸಿ ಆಗಲಿ ಸ್ವಲ್ಪ ಹೊತ್ತು. ಇದು ನೋಡಿ, ಎಲ್ಲ ನೀರು ಹೋಗಿದೆ ಆಲ್ಮೋಸ್ಟು. ಇಲ್ಲಿ ನೋಡಿ, ಆ ಬಟ್ಟೆಯಿಂದ ಎಲ್ಲ ನೀರು ತೆಗ್ದಿದ್ದೀನಿ ನಾನು, ನೀರು ಹೋಗಿದೆ. ಈಗ ಇದು ಫ್ರೈ ಆಗಲಿಕ್ಕೆ ರೆಡಿ ಇದೆ, ಆರಾಮಾಗಿ ಫ್ರೈ ಮಾಡ್ಕೋಬೋದು. ಅಷ್ಟೇನು ವಾಟ್ರ್ ಇಲ್ಲ ನೋಡಿ, ಇಲ್ಲೆಲ್ಲ ಹಸಿ ಆಗಿಲ್ಲ ಅಲ್ವಾ. ಸೊ ರೆಡಿ. ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಟಿಶ್ಯೂ ಹಾಕಿದ್ದೀನಿ, ಒಂದು 4. ಇವಾಗ ಇದಕ್ಕೆ ಮೂಂಗ್ ದಾಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಫುಲ್ ಇದು ಆಗೋವರೆಗೂ ಹುರ್ಕೋಬೇಕು. ಫುಲ್ ಫ್ರೈ ಆಗಬೇಕದು. ಇದರಲ್ಲಿ ಜಾಸ್ತಿ ಆಯಿಲ್ ಬಂದರೆ ನಾವು ಈ ಥರ ಏನಂತಾರೆ, ಸೋಸಣಿಕೆ, ಅದರಿಂದ ಸೋಸ್ಕೋಬೋದು. ಹೀಗೆ ಈ ಥರ ಸೋಸ್ಕೊಂಡ್ರೆ ಆಯಿಲೆಲ್ಲ ಹೋಗುತ್ತೆ. ಇದು ಫ್ರೈ ಆಗಬೇಕು ಫುಲ್. ನೋಡಿ, ಈ ಥರ ಆಗಿದೆ, ಬ್ರೌನ್ ಕಲರ್. ಸ್ವಲ್ಪ ಆಯಿಲ್ ಅನ್ನಿಸ್ತಾ ಇದೆ. ಟಿಶ್ಯೂಯಿಂದ ಸ್ವಲ್ಪ ಇದು ಮಾಡಬೇಕು. ನೋಡಿ, ಆಯಿಲ್ ಬರಲ್ಲ ಟಿಶ್ಯೂದಲ್ಲಿ ನೋಡಿ, ಅದು ಹಾಗೆ ಆಯಿಲ್ ಕಾಣಿಸುತ್ತೆ. ತುಂಬ ಬಿಸಿ ಇದೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ಈಗ ಸಾಲ್ಟ್ ಮಿಕ್ಸ್ ಮಾಡಬೇಕು. ನೋಡಿ, ಉಪ್ಪು ಕೂಡ ಬೆರೆಸಿದ್ದೀನಿ ನಾನು. ಸಖತ್ತಾಗಿದೆ. ಸ್ವಲ್ಪ ಆಯಿಲ್ ಬರುತ್ತಾ ಅಂತ ನೋಡಬೇಕು. ಬಂತು ನೋಡಿ, ಫುಲ್ ಏನು ಬಂದಿಲ್ಲ, ಅಷ್ಟೇ ಸ್ವಲ್ಪ. ಅಷ್ಟೊಂದು ಆಯಿಲ್ ಹೀರ್ಕೊಳ್ಳಲ್ಲ ಅದು, ಬಟ್ ಹಾಗೆ ಶೈನಿಂಗ್ ಕಾಣಿಸುತ್ತೆ, ಎಣ್ಣೆ ಥರನೇ. ಹೇಗಿದೆ ಮಗನೇ? ಸೂಪರಾ? ಹ್ಯಾಪಿ? ತಿನ್ನಿ. ಅವಳಿಗೆ ಈ ಥರ ಕುರುಮ್ ಅನ್ನೋದೆಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಮಾಡಿದೆ. ಚೆನ್ನಾಗಿತ್ತಮ್ಮ? ಹ್ಯಾಪಿನಾ? ಓಕೆ. ಏನಮ್ಮ? ಅದರಲ್ಲಿ ಫಸ್ಟ್ಗೆ ರೆಸಿಪಿ ಕೇಳ್ತಿದ್ದಾಳೆ ನೋಡಿ ನನ್ನ ಮಗಳು. ಫಸ್ಟ್ಗೆ ಮೂಂಗ್ ದಾಲು ನೆನೆ ಇಡಬೇಕು, ಆಯಿತಾ? 4 hour ಇಡಬೇಕು. ಇಲ್ಲಾಂದರೆ 1 day ಇಟ್ಟರು ಪರವಾಗಿಲ್ಲ. 1 day ಇಟ್ಟಿದ್ದೆ. ಅದಾದಮೇಲೆ ನೀಟಾಗೆ ವಾಶ್ ಮಾಡಿ ಅದನ್ನ ಸ್ವಲ್ಪ ಒಣಗಕ್ಕೆ ಬಿಟ್ಟೆ. ಅದರಲ್ಲಿ ನೀರೆಲ್ಲ ಎಕ್ಸ್ಟ್ರಾಕ್ಟ್ ಆದಮೇಲೆ ಆಯಿಲ್ ಬಾಯ್ಲ್ ಮಾಡೋಕ್ಕಿಟ್ಟು, ಆಯಿಲ್ ಫುಲ್ ಬಿಸಿ ಆದಮೇಲೆ ಅದರಲ್ಲಿ ಹಾಕಿ ಫ್ರೈ ಮಾಡಿದೆ. ಝುಯ್ ಅಂತ ಫ್ರೈ ಮಾಡಿ, ಆಮೇಲೆ ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದೆ, ಆಮೇಲೆ ಲೌಕೆ ಎಲ್ಲ. ಹ್ಯಾಪಿ ಬರ್ತಡೇ ಕಲ್ಲಿ. ಹ್ಯಾಪಿ ಅಂತು, ಏನಂತು ಪ್ರಿಚಾ? ಬರ್ತಡೇ ಅಂತು ಕಲ್ಲಿ ಪ್ರಿಚಾ ಇದೆ.
ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್ ಬಾಯ್.